ಆತ್ಮೀಯ ಪಾಲಕರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಈ ನಮ್ಮ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ದೊಡ್ಡಮನಿ ಸರ್. ನಮ್ಮ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ನಲ್ಲಿ ಆಲ್ರೆಡಿ ಪ್ರವೇಶಗಳು ಪ್ರಾರಂಭವಾಗಿವೆ. ಈ ರೆಗ್ಯುಲರ್ ಕ್ಲಾಸ್ಗಳ ಪ್ರಾರಂಭವಾಗುವ ದಿನಾಂಕ 8/6/2026. ನಮ್ಮ ಕೋಚಿಂಗ್ ಸೆಂಟರ್ ನಲ್ಲಿ ನವೋದಯ, ಸೈನಿಕ, ಕಿತ್ತೂರು ಸೈನಿಕ, ಆದರ್ಶ, ಮುರಾರ್ಜಿ, ಅಡಿಕೆ ಹೀಗೆ ಮುಂತಾದ ವಸತಿ ಶಾಲೆಗಳನ್ನು ತರಬೇತಿ ಕೇಂದ್ರವನ್ನು ನಮ್ಮಲ್ಲಿ ಸ್ಥಾಪನೆ ಮಾಡಿದೀವಿ. ನಮ್ಮ ಕೋಚಿಂಗ್ ಸೆಂಟರ್ ನಲ್ಲಿ 3ನೇ ತರಗತಿ, 4ನೇ ತರಗತಿ, 5ನೇ ತರಗತಿ ಮಕ್ಕಳಿಗಾಗಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಎರಡೂ ಮಾಧ್ಯಮದಲ್ಲಿ ಬೋಧನೆಯನ್ನು ನೀಡಲಾಗುತ್ತದೆ. ನಮ್ಮ ಕೋಚಿಂಗ್ ಸೆಂಟರ್ ನಲ್ಲಿ ವಸತಿ ಸಹಿತ ಮತ್ತು ವಸತಿ ರಹಿತದ ಒಂದು ಅವಕಾಶವಿದೆ. ನಮ್ಮ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ನ ವಿಳಾಸ ಆರ್ಯಭಟ PU ಕಾಲೇಜು ಎದುರುಗಡೆ, ಕಲಘಟಗಿ ರಸ್ತೆ, ಗಿರಿನಗರ, ಧಾರವಾಡ. ನಮ್ಮ ಕೋಚಿಂಗ್ ಸೆಂಟರ್ ನಲ್ಲಿ ನಿಮ್ಮ ಮಕ್ಕಳನ್ನ ಏನಾದ್ರೂ ಅಡ್ಮಿಷನ್ ಮಾಡ್ಬೇಕಂದ್ರೆ ಆಸಕ್ತಿ ಇರ್ತಕ್ಕಂತ ಪೋಷಕರೇ ಈ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತ ಯಾವ್ದಾದ್ರು ಫೋನ್ ನಂಬರ್ಗೆ ಕರೆ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಣ. ಎಲ್ಲಾ ವಿದ್ಯಾರ್ಥಿಗಳು ಗಮನಿಸ್ಬೇಕ, ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂತ ಕ್ಲಾಸ್ ಅಂದ್ರೆ ಕನ್ನಡ ವ್ಯಾಕರಣದ ಬಗ್ಗೆ. ಈ ಕನ್ನಡ ವ್ಯಾಕರಣದಲ್ಲಿ ಅದರಲ್ಲಿ ವಿಶೇಷವಾಗಿ ವರ್ಣಮಾಲೆಗಳ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಯಾಕೆ ನಮಗೆ ಕನ್ನಡ ವ್ಯಾಕರಣದ ಬಗ್ಗೆ ಮಾಹಿತಿ ಇರಲೇಬೇಕಂದ್ರೆ, ನವೋದಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ಕನ್ನಡ ವರ್ಣಮಾಲೆ ಅಥವಾ ವ್ಯಾಕರಣಬದ್ಧವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಮಗೆ ತಿಳಿದಿರ್ಲೇಬೇಕು. ಸೊ ಅದಕ್ಕೋಸ್ಕರ ಅಂದ್ರೆ ಇವತ್ತಿನ ಕ್ಲಾಸ ವಿಶೇಷವಾಗಿರ್ತಕ್ಕಂಥ ಕ್ಲಾಸ್ ಅಂದ್ರೆ ಕನ್ನಡ ವರ್ಣಮಾಲೆಗಳು. ಅಂದ್ರೆ ಒಟ್ಟು ಕನ್ನಡ ವರ್ಣಮಾಲೆಗಳು ಎಷ್ಟಂದ್ರೆ ಒಟ್ಟು ಕನ್ನಡ ವರ್ಣಮಾಲೆಗಳು 49. ನೆನಪಿರ್ಲಿ ವಿದ್ಯಾರ್ಥಿಗಳ, 49. ಈ ವರ್ಣಮಾಲೆಗೆ ಇನ್ನೊಂದು ಹೆಸರಂದ್ರೆ ಒಟ್ಟು ಮೂಲಾಕ್ಷರಗಳನ್ನು ಕರೀತಾರೆ. ವರ್ಣಮಾಲೆಗಳಂದ್ರೂ ಕೂಡ ಒಂದೇ, ಮೂಲಾಕ್ಷರಗಳಂದ್ರೂ ಕೂಡ ಒಂದೇ. ಒಟ್ಟು ಮೂಲಾಕ್ಷರಗಳ ಸಂಖ್ಯೆ ಎಷ್ಟು ಅಂದ್ರೆ 49. ಇದರಲ್ಲಿ ಎಷ್ಟು ವಿಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ ಅಂದ್ರೆ 3 ರೀತಿಯಾಗಿ ವಿಂಗಡಣೆ ಮಾಡ್ತಾರೆ. 1ನೇದು ಸ್ವರಗಳು, 2ನೇದು ವ್ಯಂಜನಗಳು, 3ನೇದು ಯೋಗವಾಹಗಳು. ನೆನಪಿರ್ಲಿ, ಈ ಸ್ವರಗಳಲ್ಲಿ ಮತ್ತೆ ವಿಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ನಮಗೇನು ಗೊತ್ತಿರ್ಬೇಕಂದ್ರೆ ಸ್ವರಗಳು ಎಂದರೇನು ಗೊತ್ತಿರ್ಬೇಕು. ಸ್ವರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಸ್ವರಗಳಂತ ಕರಿತೀವಿ. ಅಂದ್ರೆ ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರವನ್ನೇ ನಾವು ಸ್ವರಗಳಂತ ಕರಿತೀವಿ. ಈ ಸ್ವರಗಳ ಸಂಖ್ಯೆ ನಿಮ್ಗೆ ಏನಾದ್ರೂ ಪ್ರಶ್ನೆ ಮಾಡಿದ್ದನಂದ್ರೆ ಸ್ವರಗಳ ಸಂಖ್ಯೆ 13. ನೆನಪಿರ್ಲಿ ವಿದ್ಯಾರ್ಥಿಗಳ. ಈ ಸ್ವರಗಳಲ್ಲೇ ಮತ್ತೆ 2 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾನೆ. 1ನೇದು ರಸ್ವ ಸ್ವರ, 2ನೇದು ದೀರ್ಘ ಸ್ವರ. ಇಲ್ಲಿ ರಸ್ವ ಸ್ವರಗಳಂದ್ರೆ ಏನು? ರಸ್ವ ಸ್ವರ ಅಂದ್ರೆ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು, ಕಡಿಮೆ ಉಸಿರಿನ ಸಹಾಯವನ್ನು ಪಡೆದುಕೊಂಡು ಉಚ್ಚಾರವಾಗುವಂತಹ ಅಕ್ಷರಗಳನ್ನ ನಾವು ರಸ್ವ ಸ್ವರಗಳಂತ ಕರಿತೀವಿ. ಅದೇ ರೀತಿಯಾಗಿ ದೀರ್ಘ ಸ್ವರಗಳಂದ್ರೆ 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವು ದೀರ್ಘ ಸ್ವರ ಅಂತೀವಿ. ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಾಗಿವೆ. ಹಾಗಾದ್ರೆ ರಸ್ವ ಸ್ವರಗಳ ಸಂಖ್ಯೆ ಎಷ್ಟು ಅಂದ್ರೆ 6. ನೆನಪಿರ್ಲಿ. ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಅಂದ್ರೆ 7. ರಸ್ವ ಸ್ವರಗಳ ಅ, ಇ, ಉ, ರು, ಎ, ಓ. ದೀರ್ಘ ಸ್ವರಗಳಂದ್ರೆ ಆ, ಇ, ಉ, ಎ, ಐ, ಓ, ಔ. ಹೀಗೆ ಸ್ವರಗಳಲ್ಲಿ ವಿಭಾಗಗಳನ್ನಾಗಿ ನಾವು ಅರ್ಥ ಮಾಡ್ಕೊಂಡೆವು. ಅದರ ಜೊತೆಗೆ ಪ್ರಮುಖವಾಗಿ ಇನ್ನೊಂದು ನೆಕ್ಸ್ಟ್ ಅಂದ್ರೆ ವ್ಯಂಜನಗಳ. ಇಲ್ಲಿ ವ್ಯಂಜನಗಳು ಎಷ್ಟಿದಾವೆ ಅಂದ್ರೆ ಒಟ್ಟು ವ್ಯಂಜನಗಳ ಸಂಖ್ಯೆ ಎಷ್ಟು ಅಂದ್ರೆ 34. ಈ ವ್ಯಂಜನದಲ್ಲೇ ನಾವೇನ್ ಮಾಡ್ತೀವಿ ಅಂದ್ರೆ 2 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಒಂದು ವರ್ಗೀಯ ವ್ಯಂಜನಗಳು, 2ನೇದು ಅವರ್ಗೀಯ ವ್ಯಂಜನಗಳಂತ.
ವರ್ಗೀಯ ವ್ಯಂಜನಗಳಂತೇಳಿ ನಮಗ್ ಗೊತ್ತಿರ್ಬೇಕು, ಅವರ್ಗೀಯ ವ್ಯಂಜನಗಳಂತೇಳಿ ನಮಗ್ ಗೊತ್ತಿರ್ಬೇಕು. ಯಾಕೆ ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ರು ಅಂದ್ರೆ, ವರ್ಗೀಯ ವ್ಯಂಜನಗಳಂತಂದ್ರೆ ಅಕ್ಷರಗಳು ಹುಟ್ಟುವ ಧ್ವನ್ಯಂಗಗಳ ಆಧಾರದ ಮೇಲೆ, ನೆನಪಿರ್ಲಿ, ಅಕ್ಷರಗಳು ಹುಟ್ಟುವ ಧ್ವನ್ಯಂಗಗಳ ಆಧಾರದ ಮೇಲೆ ವರ್ಗಗಳನ್ನಾಗಿ ವಿಂಗಡಣೆ ಮಾಡಿದ್ರು. ಅದಕ್ಕೋಸ್ಕರ ವರ್ಗೀಯ ವ್ಯಂಜನಗಳಂತ ಕರಿತೀವಿ. ಕದಿಂದ ಮವರೆಗೆ ಏನಪ್ಪಾ ಅಂತಂದ್ರೆ ಇವು ವರ್ಗೀಯ ವ್ಯಂಜನಗಳು. ನೆನ್ಪಿರ್ಲಿ, ಎಷ್ಟು ವರ್ಗೀಯ ವ್ಯಂಜನಗಳವ ಅಂದ್ರೆ 25. ನೆನ್ಪಿರ್ಬೇಕು ವಿದ್ಯಾರ್ಥಿಗಳ. ಈ ವರ್ಗೀಯ ವ್ಯಂಜನದಲ್ಲಿ ಮತ್ತೆ 3 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ನೆನ್ಪಿರ್ಲಿ, ಒಂದನೇದು ಅಲ್ಪ ಪ್ರಾಣ, ಎರಡನೇದು ಮಹಾಪ್ರಾಣ, ಮೂರನೇದು ಅನುನಾಸಿಕ ಅಂತ. ಈ ಅಲ್ಪ ಪ್ರಾಣ ಎಂದ್ರೇನು ನಮ್ಗೆ ಗೊತ್ತಿರ್ಬೇಕು. ಅಲ್ಪ ಪ್ರಾಣ ಅಂದ್ರೆ ಅಲ್ಪ ಎಂದರೆ ಸ್ವಲ್ಪ ಎಂದರ್ಥ, ಪ್ರಾಣ ಎಂದರೆ ಉಸಿರು ಎಂದರ್ಥ. ಅಂದ್ರೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಅಲ್ಪ ಪ್ರಾಣಗಳನ್ನು ಕರಿತೀವಿ. ಈ ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟು ಅಂದ್ರೆ 10. ಅವು ಯಾವಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಕ ಚ ತ ತ ಪ ಗ ಜ ಡ ದ ಬ. ಇವೇನಪ್ಪಾ ಅಂತಂದ್ರೆ ಅಲ್ಪ ಪ್ರಾಣಗಳು. ಅದೇ ರೀತಿಯಾಗಿ ಮಹಾಪ್ರಾಣಗಳಂದ್ರೆ, ಮಹಾ ಅಂದ್ರೆ ಹೆಚ್ಚು, ಪ್ರಾಣ ಅಂದ್ರೆ ಉಸಿರು. ಹೆಚ್ಚು ಉಸಿರಿನ ಸಹಾಯವನ್ನು ಪಡೆದುಕೊಂಡು ಉಚ್ಚಾರವಾಗುವಂತಹ ಅಕ್ಷರಗಳನ್ನ ಮಹಾಪ್ರಾಣಗಳಂತ ಕರಿತೀವಿ. ಅವುಗಳ ಸಂಖ್ಯೆ ಎಷ್ಟು ಅಂದ್ರೆ 10. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಖ ಛ ಠ ಥ ಪ ಘ ಝ ಢ ದ ಬ. ಹೆಚ್ಚು ಉಸಿರಿನ ಸಹಾಯದೊಂದಿಗೆ ಉಚ್ಚಾರ ಆಗ್ತವೆ ಈ ಅಕ್ಷರಗಳು. ಅದಕ್ಕೋಸ್ಕರ ಏನಂದ್ರೆ ಮಹಾಪ್ರಾಣಗಳಂತ ಕರೀತಾರೆ. ಅನುನಾಸಿಕಗಳು. ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ನಾಸಿಕ ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ನಾಸಿಕ ಅಂದ್ರೆ ಮೂಗು. ಅದಕ್ಕೋಸ್ಕರ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಅನುನಾಸಿಕಗಳಂತ ಕರಿತೀವಿ. ಅವು ಎಷ್ಟದಾವೆ ಅಂದ್ರೆ 5 ಅನುನಾಸಿಕಗಳ ಸಂಖ್ಯೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ನ್ಯ, ನಿ, ನ, ನ, ಮ. ಇವು ಮೂಗಿನ ಸಹಾಯದಿಂದ ಉಚ್ಚಾರವಾಗುವಂತಹ ಅಕ್ಷರಗಳಾಗಿವೆ. ಸೊ ಏನಂದ್ರೆ ಇಲ್ಲಿ ಒಟ್ಟು ವ್ಯಂಜನಗಳ ಸಂಖ್ಯೆ ಏನಾದ್ರೂ ಕೇಳಿದಿನಂದ್ರೆ 34. ಅದರಲ್ಲಿ ವರ್ಗೀಯ ವ್ಯಂಜನಗಳ ಸಂಖ್ಯೆ ಏನಾದ್ರೂ ಕೇಳಿದ್ರೆ 25, ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಕೇಳಿದ್ರೆ 9. ಇವಿಷ್ಟು ಎಷ್ಟದವ ಅಂತಂದ್ರೆ 9 ಅದಾವೆ ಅವರ್ಗೀಯ ವ್ಯಂಜನ ಸಂಖ್ಯೆ. ಯಾಕೆ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ವಿಭಾಗಗಳನ್ನಾಗಿ ಮಾಡಿದ್ರಂದ್ರೆ, ವರ್ಗಗಳನ್ನ ಧ್ವನ್ಯಂಗಗಳ ಮೂಲಕ ವರ್ಗಗಳನ್ನಾಗಿ ವಿಂಗಡಣೆ ಮಾಡಕ್ ಬರುವುದಿಲ್ಲ. ಅದಕ್ಕೋಸ್ಕರ ಏನಂದ್ರೆ ಇವುಗಳನ್ನ ಅವರ್ಗೀಯ ವ್ಯಂಜನಗಳಂತ ಕರೆದನು. ಅವರ್ಗೀಯ ವ್ಯಂಜನಗಳಂದ್ರೆ ಯ, ರ, ಲ, ವ, ಶ, ಸ, ಸ, ಹ, ಳ. ಇವೇನಂದ್ರೆ 9 ಅವರ್ಗೀಯ ವ್ಯಂಜನಗಳು. ಸೊ ವಿದ್ಯಾರ್ಥಿಗಳೇ, ಎಲ್ರೂ ಕೂಡ ಗಮನವಿಟ್ಟು ಕೇಳಬೇಕು. ಇದೇ ರೀತಿಯಾಗಿ ಈ ಕನ್ನಡ ವರ್ಣಮಾಲೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ನವೋದಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ಬೇಕಂದ್ರೆ ಇವೆಲ್ಲಾ ಪ್ರಶ್ನೆಗಳಿಗೆ ನಿಮಗೆ ಉತ್ತರನ ಗೊತ್ತಿರಲೇಬೇಕು. ನೆಕ್ಸ್ಟ್ ಯೋಗವಾಹಗಳು. ಯೋಗವಾಹಗಳಂದ್ರೆ ಏನ್ ಗೊತ್ತಿರ್ಬೇಕು. ಯೋಗವಾಹಗಳಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಥವಾ ಸ್ವರಗಳ ಜೊತೆಗೆ ಉಚ್ಚಾರವಾಗುವಂತ ಅಕ್ಷರಗಳನ್ನ ಯೋಗವಾಹಗಳಂತ ಕರಿತೀವಿ. ಅನುಸ್ವಾರವನ್ನ ಅಂ ಅಂತ ಕರಿತೀವಿ, ವಿಸರ್ಗವನ್ನ ಅಹ ಅಂತ ಕರಿತೀವಿ. ನೆನ್ಪಿರ್ಬೇಕು ವಿದ್ಯಾರ್ಥಿಗಳೇ. ಯಾಕಂದ್ರೆ ನವೋದಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ಈ ಒಟ್ಟು ಕನ್ನಡ ವರ್ಣಮಾಲೆಯಲ್ಲೇ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳು. ಸೊ ಅದಕ್ಕೋಸ್ಕರ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿನ ಇವತ್ತು ನಾನು ನಿಮ್ಮ ಎದುರುಗಡೆ ಕೊಟ್ಟಿದ್ದೀನಿ. ಎಲ್ಲಾ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಏನಂತಂದ್ರೆ ಈ ಪ್ರಶ್ನೆಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಬರ್ತವೆ, ಕನ್ನಡ ವರ್ಣಮಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನ ನೋಡೋಣ. ನೋಡ್ರಲ್ಲಿ, ಒಂದೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? ನಿಮ್ಗೆ ಗೊತ್ತಿರ್ಬೇಕು. ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟಂದ್ರೆ
49 ಒಟ್ಟು ಅಕ್ಷರಗಳ ಸಂಖ್ಯೆ ನೆನಪಿರ್ಲಿ. ನೆಕ್ಸ್ಟ್, ಒಟ್ಟು ಸ್ವರಗಳ ಸಂಖ್ಯೆ ಕೇಳಿದಾರ. ಸ್ವರಗಳಂದ್ರೇನು? ಸ್ವತಂತ್ರವಾಗಿ ಉಚ್ಚಾರವಾಗುವಂತಹ ಅಕ್ಷರಗಳು. ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು ಅಂದ್ರೆ 13. ನಿಮ್ಗೆ ಗೊತ್ತಿರ್ಬೇಕು. ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟಂದ್ರೆ 13. ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಸ್ವರಗಳು ಎಂದರೆ ಏನಂತ ಪ್ರಶ್ನೆ ಮಾಡಿದ್ದಾರೆ ನೋಡ್ರಿ. ಸ್ವರಗಳ ಎಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಯಾವುದಂದ್ರೆ ಅವು ಅನುನಾಸಿಕಗಳು, ಸ್ವರಗಳಾಗಲ್ಲ. ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳವಂದ್ರೆ ವ್ಯಂಜನಗಳು, ಇವು ಸ್ವರಗಳಾಗಲ್ಲ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು, ಎಸ್, ಇದು ಏನಂದ್ರೆ ಸ್ವರಗಳಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರವನ್ನೇ ನಾವೇನಂತ ಕರಿತೀವಿ? ಸ್ವರಗಳಂತ ಕರಿತೀವಿ. ಸರಿಯಾಗಿರ್ತಕ್ಕಂಥ ಉತ್ತರ ಏನಂದ್ರೆ 3. ಇದನ್ನ ಟಿಕ್ ಮಾಡಿ. ನೆಕ್ಸ್ಟ್, 4ನೇ ಪ್ರಶ್ನೆ, ಅವರ್ಗೀಯ ವ್ಯಂಜನಗಳ ಗುಂಪನ್ನು ಕಂಡು ಹಿಡಿಯಿರಿ ಅಂತಂದ. ಇಲ್ಲಿ ಒಂದೇದು ಕೊಟ್ಟಿದಾನ, ಕ, ಚ, ಟ, ತ, ಪ. ಇವೇನಂತಂದ್ರೆ ವರ್ಗೀಯ ವ್ಯಂಜನದಲ್ಲಿ ಬರ್ತಾವೆ. ಎರಡನೇದು ಜ, ಬ, ನ, ನ, ಮ. ಇವೇನಂತಂದ್ರೆ ಇಲ್ಲಿ 2 ಮಿಕ್ಸ್ ಆಗಿ ಬಂದಿದಾವ. ನೆಕ್ಸ್ಟ್ ಏನಂದ್ರೆ ಇಲ್ಲಿ ಯ, ರ, ಲ, ಕ, ವ. ಇಲ್ಲಿ ಕ ಕೊಟ್ಟಿದ್ದಾರೆ ನೋಡ್ರಿ. ಈ ಕ ಎಲ್ಲಿ ಬರುತ್ತೆ ಅಂತಂದ್ರೆ ಇದು ವರ್ಗೀಯ ವ್ಯಂಜನದಲ್ಲಿ ಬರುತ್ತೆ, ಅದಕ್ಕೋಸ್ಕರ ಇದು ಗುಂಪಾಗಲ್ಲ. ನೆನ್ಪಿರ್ಲಿ ವಿದ್ಯಾರ್ಥಿಗಳೇ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ಯ, 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 ರ, ಲ, ವ, ಶ. ಇದು ಏನಂತಂದ್ರೆ ಅವರ್ಗೀಯ ವ್ಯಂಜನಗಳು ಗುಂಪು. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳು ಇದೇ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ನೀವು ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಹಾಕ್ಬೇಕು. ನೆಕ್ಸ್ಟ್, ಕೊನೆಯ ಪ್ರಶ್ನೆ, ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರ ನೋಡಿಲ್ಲ. ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟು ಅಂದ್ರೆ ಇಲ್ಲಿ 10 ಅಲ್ಪ ಪ್ರಾಣಗಳ ಸಂಖ್ಯೆ. ಅದೇ ರೀತಿ ಇಲ್ಲಿಂದ ಮಹಾಪ್ರಾಣಗಳ ಸಂಖ್ಯೆನೂ ಕೂಡ 10, ಅಲ್ಪ ಪ್ರಾಣಗಳ ಸಂಖ್ಯೆನೂ ಕೂಡ 10. ಸರಿಯಾಗಿರ್ತಕ್ಕಂಥ ಉತ್ತರ ಸಿ. ನೆಕ್ಸ್ಟ್, ಸೊ ವಿದ್ಯಾರ್ಥಿಗಳೇ, ಈ ಕನ್ನಡ ವ್ಯಾಕರಣದ ಬಗ್ಗೆ ಇನ್ನೂ ಹಲವಾರು ಪ್ರಶ್ನೆಗಳನ್ನ, ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡೋಣ. ಅವೆಲ್ಲ ಪ್ರಶ್ನೆಗಳನ್ನು ನೀವು ನೆನಪಿಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ನೋಡಲಿ, ನೆನಪಿನಲ್ಲಿಡಬೇಕಾದಂತಹ ಪ್ರಮುಖ ಅಂಶಗಳ, ನವೋದಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ಈ ಮೂಲಾಕ್ಷರದಲ್ಲಿ ಕೇಳ್ತಾ ಬರ್ತಾ ಇದ್ದಾನೆ. ಅದಕ್ಕೋಸ್ಕರ ಇಲ್ಲಿ ನೆನಪಿನಲ್ಲಿಡಬೇಕಾದಂತಹ ಪ್ರಮುಖ ಅಂಶಗಳ ಪಟ್ಟಿ ಮಾಡಿದ್ದೀನಿ. ಆ ಪ್ರಮುಖ ಅಂಶದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ರಿಪೀಟ್ ಆಗಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇವೆಲ್ಲ ಪ್ರಶ್ನೆಗಳಾಗಿದ್ದಾವೆ. ಸೊ ಅದಕ್ಕೋಸ್ಕರ ಎಲ್ಲಾ ವಿದ್ಯಾರ್ಥಿಗಳು ಗಮನ ಕೊಟ್ಟು ನೋಡ್ಬೇಕಾ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳಿಗೆ ನೀವು ಏನಪ್ಪಾ ಅಂತಂದ್ರೆ ಆನ್ಸರ್ ಅನ್ನ ನೀವು ಮಾಡಲೇಬೇಕು. ಇಲ್ಲಿ ಏನ್ ಕೊಟ್ಟಿದ್ದಾನ ಅಂತಂದ್ರೆ ನೋಡ್ರಿ, ಒಂದನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಮೂಲಾಕ್ಷರಗಳ ಸಂಖ್ಯೆ ಎಷ್ಟು ಅಂದ್ರೆ 49. ನಿಮ್ಗೆ ಗೊತ್ತಿರ್ಬೇಕು, ಇವಾಗ ತಾನೇ ನಾನು ಡಿಸ್ಕಷನ್ ಮಾಡಿದೆ, ಹೌದಾ. ನೆಕ್ಸ್ಟ್, ಎರಡನೇ ಪ್ರಶ್ನೆ, ಒಟ್ಟು ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು ಅಂದ್ರೆ 13. ಮೂರನೇ ಪ್ರಶ್ನೆ, ಒಟ್ಟು ರಸ್ವ ಸ್ವರಗಳ ಸಂಖ್ಯೆ ಎಷ್ಟು ಅಂದ್ರೆ 6. ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಅಂದ್ರೆ 7. ಒಟ್ಟು ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಂದ್ರೆ 34. ಆ ವ್ಯಂಜನದಲ್ಲೇ ಒಟ್ಟು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಂದ್ರೆ 25. ಒಟ್ಟು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಂದ್ರೆ 9. ಎಂಟನೇ ಪ್ರಶ್ನೆ, ಒಟ್ಟು ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟು ಅಂದ್ರೆ 10. 9ನೇ ಪ್ರಶ್ನೆ, ಒಟ್ಟು ಮಹಾಪ್ರಾಣಗಳ ಸಂಖ್ಯೆ ಎಷ್ಟು ಅಂದ್ರೆ 10. ಒಟ್ಟು ಅನುನಾಸಿಕಗಳ ಸಂಖ್ಯೆ ಎಷ್ಟು ಅಂದ್ರೆ 5. ಒಟ್ಟು ಯೋಗವಾಹಕಗಳ ಸಂಖ್ಯೆ ಎಷ್ಟು ಅಂದ್ರೆ 2. ಅನುಸ್ವರ ಎಷ್ಟಿದಾವೆ ಅಂದ್ರೆ 1. ವಿಸರ್ಗ ಎಷ್ಟಿದೆ ಅಂದ್ರೆ 1. ಈ ತರ ಏನಪ್ಪಾ ಅಂತಂದ್ರೆ ಸಂಖ್ಯೆಗಳನ್ನ, ಎಷ್ಟು ಸಂಖ್ಯೆಗಳ ಇದಾವೆ ಅಂತ ಹೇಳಿ ಪ್ರಶ್ನೆಗಳನ್ನ ಏನಾದ್ರೂ ಕೇಳಿದ್ದೆ ಆದ್ರ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿ ನಿಮ್ಮ ಎದುರುಗಡೆ ಎಲ್ಲಾನು ಕೂಡ
ಕೊಟ್ಟಿದ್ದೀನಿ. ಇಲ್ಲಿರ್ತಕ್ಕಂತ ಪ್ರಮುಖ ಎಲ್ಲಾ ವಿಷಯಗಳನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ರಿ. ಪ್ರತಿದಿನನೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ನ ವಿದ್ಯಾರ್ಥಿಗಳ ನವೋದಯ ಮತ್ತು ಸೈನಿಕ್ ಶಾಲೆಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡು ಎಲ್ಲಾ ವಿದ್ಯಾರ್ಥಿಗಳನ್ನ ಆಯ್ಕೆಯಾಗಿರ್ತಾರೆ. ಅವರು ಎಲ್ರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇಲ್ಲಿ ಕಿತ್ತೂರು ಸೈನಿಕ ಶಾಲೆಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮುರಾರ್ಜಿ ಹಾಗೂ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ರೀಸೆಂಟ್ ಆಗಿ ಬಿಟ್ಟಿರ್ತಕ್ಕಂತಹ ಆದರ್ಶ ಶಾಲೆಗೆ ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡು ಆಯ್ಕೆ ಆಗಿರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿದ್ದಾರೆ. ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ನಮ್ಮ ವಿ ಚಾಲೆಂಜ್ ಕೋಚಿಂಗ್ ಸಂಸ್ಥೆಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ಕೊನೆಯದಾಗಿ ನನ್ನ ವಿಡಿಯೋವನ್ನು ವೀಕ್ಷಿಸಿದಂತ ಎಲ್ಲಾ ಮುದ್ದು ವಿದ್ಯಾರ್ಥಿಗಳಿಗೂ ಹಾಗೂ ಪಾಲಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ವಿ ಚಾಲೆಂಜ್ ಕೋಚಿಂಗ್ ಸೆಂಟರ್ ನಲ್ಲಿ ತಮ್ಮ ಮಕ್ಕಳನ್ನ ಏನಾದ್ರೂ ಅಡ್ಮಿಷನ್ ಮಾಡ್ಬೇಕಂದ್ರೆ ಈ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂಥ ಯಾವ್ದಾದ್ರು ಫೋನ್ ನಂಬರ್ ಗಳಿಗೆ ಕರೆ ಮಾಡೋದ್ರ ಮೂಲಕ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡ್ಕೊಡ್ರಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ನನ್ನ ಕ್ಲಾಸ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.